ರಾಜ್ಗುರು ಆಗಿದೆ. ಮಾನಸಿಕ ಗುರುಗಳು ಬಂದ್ಬಿಟ್ಟು ಉಪೇಂದ್ರ ಸರ್. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ. ನಾನು ಅವ್ರನ್ನ ಸ್ವಲ್ಪ ಹೇಟ್ ಮಾಡ್ತಾ ಇದ್ದೆ. ತುಂಬಾನೇ ನೆನಪಲ್ಲಿ ಉಳಿಯುವಂತ ಹೆಸರು. ಹೋಗ್ಬೇಕಾದ್ರೆ ಗುರುರಾಜನಾಗಿ ಹೋದ, ಬರ್ಬೇಕಾದ್ರೆ ಉಪೇಂದ್ರ ಸಿನಿಮಾ ನೋಡಿದ್ಮೇಲೆ ರಾಜ್ಗುರು ಅಂತ. ಸ್ಟೇಷನ್ ಅಂದ್ಮೇಲೆ ಕೆಲಸ ಏನೋ ಮಾಡಲಿಲ್ಲ, ಸೀದಾ ಸಿನಿಮಾ. ಕೆಲ್ಸಕ್ಕಿಂತ ಮುಂಚೆ ಫಸ್ಟ್ ಬಂದಿದ್ದ ಸಿನಿಮಾ ಅಂತ. ಮಕ್ಕಳ ನಿಮ್ನೆಲ್ಲ ಇಟ್ಕೊಂಡು ಹೆಂಗಪ್ಪ ಕೆಲಸ ಮಾಡೋದು ಅಂತ ಹೇಳಿ ಸಿನಿಮಾನು ಫೈಟಿಂಗ್ಗೆ ಅಲ್ಲ. ಕೆಲವೊಬ್ರು ಅದನ್ನ ಮಜಾ ತಗೊಂಡವರು ಇದ್ದಾರೆ. ವಾಟ್ ಮೇಡ್ ಯು ಟು ಕಮ್ ಅಗೇನ್? ಮತ್ತೆ ನಿಮಗೆ ಸಿನಿಮಾ ಇದಕ್ಕೆ ಬರಬೇಕು ಅಂದ್ರೆ ನಿಮಗೆ ಅದೊಂದು ಭಯ ಆಗಲಿಲ್ವಾ? ಕೆಲಸ ಕಲ್ತು ನೀನು ಸ್ಪಾಟ್ ಹೋಗು, ಇಲ್ಲಾಂದ್ರೆ ನಾವುಗಳೇ ಹೇಳ್ತಿರ್ತೀವಿ ಡೈರೆಕ್ಟರ್ ಕೆಪಾಸಿಟಿ ಏನು. ಒಂದು ವರ್ಷದಲ್ಲಿ ಅವ್ರು ಏನಿಲ್ಲ ಅಂದ್ರೆ ಒಂದು 10 ಡೈರೆಕ್ಟರ್ ಜೊತೆ ಆದ್ರೂ ಕೆಲಸ ಮಾಡಿ. ಅವ್ರ ಪರ್ಸನಲ್ ಲೈಫ್ ಎಲ್ಲ ಕಳ್ಕೊಂಡಿರ್ತಾರೆ. ನಾನು ಫಸ್ಟ್ ಇಂಡಸ್ಟ್ರಿಗೆ ಅದೇ ಬಂದಾಗ 2 ವರ್ಷ ನನ್ನ ತಾಯಿ ಮತ ನೋಡಕ್ ಬಂದಿದ್ದೀನಿ. ವಾಟ್ ಇಸ್ ದ ಬೆಸ್ಟ್ ರಿವ್ಯೂ ಅಂದ್ರೆ ನೀವು ಮೈಟ್ ಬಿ ನಾನೇ ಎಲ್ಲೋ ಸೋತೆ ಅನ್ಸುತ್ತೆ. ಸಿನಿಮಾ ಇಂಡಸ್ಟ್ರಿಯಿಂದನೇ ದೂರ ಹೋಗಿ ಅವ್ರು ಬೇರೆ ಥರ ಪ್ರಪಂಚ ಕಟ್ಕೊಂಡಿದ್ದಾರೆ. ಹೀರೋ ಹೀರೋ ಮತ್ತೆ ನಿರ್ದೇಶಕನ ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿ. ನಿರ್ದೇಶಕನಿಗೆ ಈಸಿ ಅಂದ್ಕೊಂಡ್ರೆ ಎಲ್ಲರೂ ಈಸಿ, ಕಷ್ಟ ಅಂದರೆ ಎಲ್ಲರೂ ಕಷ್ಟ. ನಾನು ಬಿಲೀವ್ ಮಾಡೋದು ಒಂದು ಎಮೋಷನ್ಸ್.